ಮೈನಾರಿಟಿ ಕೊಟ್ಟೇ ಕೊಡ್ತೀರಿ ಅಂತ ಹೇಳಿಬಿಟ್ಟು ಅವರ ಶಾಮನವರು ಪ್ರಮಾಣ ಮಾಡಿದ್ರಂತೆ. ದೇವರ ಮುಂದೆ ಪ್ರಮಾಣ ಮಾಡಿದ್ರಂತೆ, ಮಸೀದಿ ಮುಂದೆ ಪ್ರಮಾಣ ಮಾಡಿದ್ರಂತೆ. ಎಲ್ಲರಿಗೂ ಮಸೀದಿಯಲ್ಲಿ ಚುನಾವಣಾ ಪ್ರಚಾರ ಪ್ರಾರಂಭ ಆದಾಗ ಪ್ರತಿ ಬಾರಿನೂ ನೋಡಪ್ಪ ನಾನು ಆದ್ಮೇಲೆ ನಾನು ಇದನ್ನ ಮುಸಲ್ಮಾನರು ಕೊಡ್ತೀನಿ ಅಂತ ಮಸೀದಿಗೆ ಪ್ರಮಾಣ ಮಾಡಿದ್ದು. ಈಗ ಮಸೀದಿದು ನೋಡ್ಕೋಬೇಕು, ಅವರೇ ನೋಡ್ಕೋಬೇಕು. ಎರಡೂ ಕಡೆನೂ ಬಿಜೆಪಿ ಗೆಲ್ಲುವಂತ ವಾತಾವರಣ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಒಡಕಿದೆ. ವಂಶ ಪರಂಪರೆಯ ಸೀಟುಗಳು ಕಾಂಗ್ರೆಸ್ಗೆ ಕೊಟ್ಟಿರೋದ್ರಿಂದ ಅಲ್ಲಿ ಮುಸಲ್ಮಾನರು ದಂಗೆ ಎದ್ದಿದ್ದಾರೆ. ಆ ಚೇರ್ ಕಿತ್ಕೊಂಡು ಹೋಗ್ತಾರೆ ಭಯದಿಂದ ಸಿದ್ದರಾಮಯ್ಯನವರು 5 ದಿನ ಪ್ರಚಾರ ಹಾಕೊಂಡಿದ್ದಾರೆ. ಜಮೀರ್ ಮುಂಚ್ಕೊಂಡು ಅವರು ಕಾಣೆ ಆಗ್ಬಿಟ್ಟಿದಾರಲ್ಲ, ಕೇರಳಗೆ ಹೋಗ್ಬಿಟ್ಟಿದ್ದಾರೆ. ಕಾಣದಂತೆ ಮಾಯವಾದನು ನಮ್ಮ ಜಮೀರ, ಕೇರಳಕ್ಕೆ ಓಡಿ ಹೋದವರು, ಆ ಸ್ಥಿತಿ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಒಂದು ಒಗ್ಗಟ್ಟಿಲ್ಲ ಈಗ. ಯಾಕಂದ್ರೆ ಇದು ಸೋತ್ರೆ ಡಿ ಕೆ ಶಿವಕುಮಾರ್ಗೆ ಒಂದು ಚಾನ್ಸ್. ಇನ್ನು ಬೈ ಎಲೆಕ್ಷನ್ ನಡೀತಾ ಇದೆ. ದಾವಣಗೆರೆ ಮತ್ತು ಬಾಗಲಕೋಟೆ ಈಗಾಗಲೇ ಚುನಾವಣಾ ಪ್ರಚಾರವನ್ನ ಎಲ್ಲ ಪ್ರಾರಂಭ ಮಾಡಿದಿರಿ. ಎರಡೂ ಕಡೆನೂ ಬಿಜೆಪಿ ಗೆಲ್ಲುವಂತ ವಾತಾವರಣ ಇದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಒಡಕಿದೆ. ಮತ್ತೆ ಅದು ವಂಶ ಪರಂಪರೆಯ ಸೀಟುಗಳು ಕಾಂಗ್ರೆಸ್ಗೆ ಕೊಟ್ಟಿರೋದ್ರಿಂದ ಅಲ್ಲಿ ಮುಸಲ್ಮಾನರು ದಂಗೆ ಎದ್ದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ಈ ಸರಿ ನಾವು ಅದನ್ನ ಸವಾಲಾಗಿ ನಾವು ಕೂಡ ಸ್ವೀಕಾರ ಮಾಡಿದ್ದೀರಿ. ನಾವು ಎಸ್ಟಿ ಜನಾಂಗಕ್ಕೆ ಸೇರಿದಂತ ಒಬ್ಬ ವ್ಯಕ್ತಿಗೆ ಅವಕಾಶ ಕೊಟ್ಟಿದ್ದೀರಿ. ಗೆಲ್ಲುವಂತ ಚಾನ್ಸಸ್ ಜಾಸ್ತಿ ಇದೆ. ಬಾಗಲಕೋಟೆ ಅಂತೂ ಹಿಂದೆ ನಾವೆಲ್ಲ ಗೆದ್ದಿದ್ರಿ. ಅದರಿಂದ ಅಲ್ಲಿ ಗೆದ್ದೇ ಗೆಲ್ತೀರಿ ಅನ್ನೋ ವಿಶ್ವಾಸ ಇದೆ. ನಾನು ನಾಳೆ ಮ್ಯಾನಿಫೆಸ್ಟೋ ಬಿಡುಗಡೆಗೋಸ್ಕರ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ನಾನು ಮ್ಯಾನಿಫೆಸ್ಟೋ ಬಿಡುಗಡೆ ಅದಾದ್ಮೇಲೆ 2, 3ನೇ ತಾರೀಕು ದಾವಣಗೆರೆಯಲ್ಲಿ ಪ್ರಚಾರ ಇದೆ. ಅದಾದ್ಮೇಲೆ ಬಾಗಲಕೋಟೆ 4, 5 ಬಾಗಲಕೋಟೆ ಪ್ರಚಾರಕ್ಕೆ ನಾನು ಹೋಗ್ತಾ ಇದ್ದೀನಿ. ವಾತಾವರಣ ಒಳ್ಳೆ ರೀತಿ ವಾತಾವರಣ ಇದೆ. ಈಗಾಗಲೇ ಅಲ್ಲಿ ಕಾಂಗ್ರೆಸ್ ಒಂದು ರೀತಿ ಒಡೆದ ಮನೆ. ಅದ್ರ ಜೊತೆಗೆ ಹೋಗುವಂತ ಯಾರ್ಯಾರು ಲೀಡರ್ಸ್ ಇದ್ದಾರೆ ಕಾಂಗ್ರೆಸ್ ಅವರೆಲ್ಲರೂ ಕೂಡ ಚುನಾವಣಾ ನೀತಿಯನ್ನು ಮರೆತು ಮಾತಾಡ್ತಾ ಇರೋದ್ರಿಂದ ಯಾವ ರೀತಿ ಅವರಿಗೆ ಗೆಲುವಿಗೆ ಒಂದು ರೀತಿ ಕಂಟಕ ಆಗಿದೆ ಅಂತ ನನಗೆ ಅನಿಸ್ತೈತೆ. ಅದರಿಂದ ಎರಡೂ ಕ್ಷೇತ್ರಗಳು ಗೆದ್ದೇ ಗೆಲ್ತೀರಿ ಅನ್ನೋ ವಿಶ್ವಾಸದಲ್ಲಿ ನಾವು ಚುನಾವಣಾ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೀವಿ. ಪ್ರಚಾರ ಮಾಡಿದ್ದೇವೆ ಸರ್. ಬಾಗಲಕೋಟೆ ದಾವಣಗೆರೆ ಮುಖ್ಯಮಂತ್ರಿಗಳೇ ಆ ರೀತಿ ಪ್ರಚಾರಕ್ಕೆ ಆತಂಕ ಇದೆ ಸರ್. ಅವ್ರಿಗೆ ಆತಂಕ ಇರೋದು ಡಿಕೆಯಿಂದ, ಜನಗಳಿಂದ ಆತಂಕ ಅಲ್ಲ. ಏನಾನ ಸೋತ್ರೆ ನನ್ನ ಚೇರ್ನ ಖಾಲಿ ಎಳ್ಕೊಂಡು ಹೋಗ್ತಾರೆ, ಚೇರ್ ಕಿತ್ಕೊಂಡು ಹೋಗ್ತಾರೆ ಅಂತ ಭಯ. ಆ ಚೇರ್ ಕಿತ್ಕೊಂಡು ಹೋಗ್ತಾರೆ ಭಯದಿಂದ ಸಿದ್ದರಾಮಯ್ಯನವರು 5 ದಿನ ಪ್ರಚಾರ ಹಾಕೊಂಡಿದ್ದಾರೆ. ಹೌದು, ಈಗ ಜಮೀರ್ ಮುಂಚ್ಕೊಂಡು ಅವರು ಕಾಣೆ ಆಗ್ಬಿಟ್ಟಿದಾರಲ್ಲ, ಕೇರಳಗೆ ಹೋಗ್ಬಿಟ್ಟಿದ್ದಾರೆ. ಕಾಣದಂತೆ ಮಾಯವಾದನು ನಮ್ಮ ಜಮೀರ, ಕೇರಳಕ್ಕೆ ಓಡಿ ಹೋದವರು, ಆ ಸ್ಥಿತಿ ಆಗ್ಬಿಟ್ಟಿದೆ. ಕೈಯ ಕೊಟ್ಟು ಓಡಿ ಹೋದರು, ಕೇರಳಕ್ಕೆ ಕೈಯ ಕೊಟ್ಟು ಓಡಿ ಹೋದ ನಮ್ಮ ಜಮೀರ ಅಂತೇಳಿ ಇಲ್ಲಿ ಆಲಾಪನೆ ಶುರುವಾಗಿದೆ ಇಲ್ಲಿ. ಅದರಿಂದ ಕಾಂಗ್ರೆಸ್ ಒಂದು ಒಗ್ಗಟ್ಟಿಲ್ಲ ಈಗ. ಯಾಕಂದ್ರೆ ಇದು ಸೋತ್ರೆ ಡಿ ಕೆ ಶಿವಕುಮಾರ್ಗೆ ಒಂದು ಚಾನ್ಸ್. ಈ 2 ಎಲೆಕ್ಷನ್ ಸೋತ್ರೆ ಡಿ ಕೆ ಶಿವಕುಮಾರ್ಗೆ ಒಂದು ಚಾನ್ಸು. ಅದಕ್ಕೆ ಡಿ ಕೆ ಅವರು ಕೂಡ ಒಂದು ಸ್ವಲ್ಪ ಉಪ್ಪು ಖಾರ ಹಾಕ್ದಂಗೆ ಕಾಣಿಸ್ತಾ ಇದೆ. ಸರಿ, ದಾವಣಗೆರೆಯಲ್ಲಿ ನೀವು ಗೆಲ್ತಿರೋದಕ್ಕೆ ವಿಶ್ವಾಸ ಏನು? ಅಂದ್ರೆ ವಂಶ ಪರಂಪರೆಗೆ ಟಿಕೆಟ್ ಕೊಟ್ಟಿದ್ದ ಕಾರಣ ಅಂತ ವಿಜೇಂದ್ರ ಕೂಡ ಇವತ್ತು ಅದನ್ನೇ ಭಾಷಣ ಮಾಡಿದ್ದಾರೆ. ಎಷ್ಟು ಜನಕ್ಕೆ ಟಿಕೆಟ್ ಬೇಕು? ಅಜ್ಜ ಆಯ್ತು, ತಾತ ಆಯ್ತು, ತಾಯಿ ಆಯ್ತು, ಇನ್ಯಾರು ಬೇಕು ಅಂತ ವಿಜೇಂದ್ರ ಅವರೇ ಭಾಷಣ ಮಾಡಿದ್ದಾರೆ. ಅದನ್ನೇ ನಾನು ಹೇಳಿದ್ನಲ್ಲ, ಈಗ ವಂಶ ಪರಂಪರೆಯಾಗಿ ಕೊಟ್ಟಿರೋದು ಅಲ್ಲಿ ಮೈನಾರಿಟಿ ಕೊಟ್ಟೇ ಕೊಡ್ತೀರಿ ಅಂತ ಹೇಳಿಬಿಟ್ಟು ಅವರ ಶಾಮನವರು ಪ್ರಮಾಣ ಮಾಡಿದ್ರಂತೆ. ದೇವರ ಮುಂದೆ ಪ್ರಮಾಣ ಮಾಡಿದ್ರಂತೆ, ಮಸೀದಿ ಮುಂದೆ ಪ್ರಮಾಣ ಮಾಡಿದ್ರಂತೆ. ಎಲ್ಲರಿಗೂ ಮಸೀದಿಯಲ್ಲಿ ಚುನಾವಣಾ ಪ್ರಚಾರ ಪ್ರಾರಂಭ ಆದಾಗ ಪ್ರತಿ ಬಾರಿನೂ ನೋಡಪ್ಪ ನಾನು ಆದ್ಮೇಲೆ ನಾನು ಇದನ್ನ ಮುಸಲ್ಮಾನರು ಕೊಡ್ತೀನಿ ಅಂತ ಮಸೀದಿಗೆ ಪ್ರಮಾಣ ಮಾಡಿದ್ದು. ಈಗ ಮಸೀದಿದು ನೋಡ್ಕೋಬೇಕು, ಅವರೇ ನೋಡ್ಕೋಬೇಕು. ಅಲ್ಲಿರುವಂತ ಮುಸಲ್ಮಾನ್ ಜನಾಂಗ ಮಸೀದಿದು ಏನು ಪ್ರಮಾಣ ಏನು ಅವ್ರು ನೋಡ್ಕೊಂತಾರೆ. ನನಗನ್ಸ್ತತೆ ಇವೆಲ್ಲನೂ ಕೂಡ ಅದೊಂದೇ ಅಂತ ಕಾರಣ ಅಂತಲ್ಲ. ಕಳೆದ 3 ವರ್ಷದಲ್ಲಿ ಸರ್ಕಾರ ನಡ್ಕೊಂಡಂತ ನಡವಳಿಕೆ, ಅಭಿವೃದ್ಧಿ ಕಾರ್ಯ ಇಲ್ಲ, ಪಾಪರಾಗಿರೋದು, ಸಾಲದಲ್ಲಿ ಸರ್ಕಾರ ನಡೀತಾ ಇದೆ.
ಪ್ರತಿ ವರ್ಷ ಲಕ್ಷ ಲಕ್ಷ ಸಾಲವನ್ನ ಮಾಡ್ತಾ ಇದ್ದಾರೆ. ಸೊ ಎಲ್ಲೂ ಕೂಡ ಬಡವರಿಗೆ ಮನೇನೂ ಸಿಗ್ತಾ ಇಲ್ಲ, ಬಡವರಿಗೆ ಲೋನ್ ಸಿಗ್ತಾ ಇಲ್ಲ. ಎಲ್ಲರೂ ಬೇರೆ ಬೇರೆ ಪ್ರೈವೇಟ್ ಬ್ಯಾಂಕರ್ಗಳ ಹತ್ರ ಲೋನ್ ತಗೊಳ್ಳೋಂಥ ಪರಿಸ್ಥಿತಿಗೆ ನಿರ್ಮಾಣ ಆಗೋಗ್ಬಿಟ್ಟಿದೆ. ಈಗ ಇವೆಲ್ಲನೂ ಕೂಡ ಕಾಂಗ್ರೆಸ್ಗೆ ಹಿನ್ನಡೆ ಆಗ್ತಾ ಇದೆ. ಸರ್ಕಾರದ ಈ ದುರಾಡಳಿತ ಕೂಡ ಕಾಂಗ್ರೆಸ್ಗೆ ಹಿನ್ನಡೆ.